ಬೆಂಗಳೂರು ದೂರದರ್ಶನ ಕೇಂದ್ರ ಹಮ್ಮಿಕೊಂಡಿರುವ ರೈತರ ರಿಯಾಲಿಟಿ ಶೋ ರೈತ ರತ್ನ ಕಾರ್ಯಕ್ರಮವನ್ನು ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ದೂರದರ್ಶನ ಕೇಂದ್ರದಲ್ಲಿಂದು ಉದ್ಘಾಟಿಸಿದರು. ಈ ವೇಳೆ ಹಿರಿಯ ಸಾಹಿತಿ ಡಾ ಬರಗೂರು ರಾಮಚಂದ್ರಪ್ಪ, ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಸ್.ಬಿ. ಸುರೇಶ್, ಸಾಂಸ್ಕೃತಿಕ ಮತ್ತು ಸೇವಾ ಪ್ರತಿಷ್ಠಾನ ಸಂಸ್ಥೆಯ ಅಧ್ಯಕ್ಷ ಡಾ ವೇಮಗಲ್ ನಾರಾಯಣಸ್ವಾಮಿ, ಕೆಪಾಕ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಸಿಎನ್ ಶಿವಪ್ರಕಾಶ್, ಬೆಂಗಳೂರು ದೂರದರ್ಶನ ಕೇಂದ್ರದ ಉಪ ಮಹಾನಿರ್ದೇಶಕ ಎ ಹನುಮಂತ್, ಕಾರ್ಯಕ್ರಮ ಮುಖ್ಯಸ್ಥರಾದ ಎಚ್ಎನ್ ಆರತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಆತ್ಮವಿಶ್ವಾಸವನ್ನ ಇದು ವಿಶೇಷವಾದಂತಹ ಕಾರ್ಯಕ್ರಮ ಅಂತ ಸಾಹಿತಿಗಳು ಆದಂತಹ ಶ್ರೀಮಂತ ಈ ರೈತ ರತ್ನ ಕಾರ್ಯಕ್ರಮ. ಬಳಿಕ ಚಲುವರಾಯಸ್ವಾಮಿ ದೇಶದ ಕೃಷಿ ವ್ಯವಸ್ಥೆಯಲ್ಲಿ ಆಧುನಿಕ ತಂತ್ರಜ್ಞಾನ ಮತ್ತು ಕೃತಕ ಬುದ್ಧಿಮತ್ತೆ ಬಳಕೆ ಮಾಡಿಕೊಂಡು ಯಶಸ್ವಿಯಾಗಬೇಕು. ಅತಿವೃಷ್ಟಿ, ಅನಾವೃಷ್ಟಿಯ ಜೊತೆಗೆ ಹೊಸದಾಗಿ ಎದುರಾಗುತ್ತಿರುವ ಸವಾಲುಗಳನ್ನು ಎದುರಿಸುವಂತಾಗಬೇಕು. ದೂರದರ್ಶನ ನಡೆಸುತ್ತಿರುವ ರೈತ ರತ್ನ ರಿಯಾಲಿಟಿ ಶೋ ಉತ್ತಮ ಪರಿಕಲ್ಪನೆಯಾಗಿದೆ. ಈ ಕಾರ್ಯಕ್ರಮದಲ್ಲಿ ಆಯ್ಕೆಯಾಗುವ ರೈತರಿಗೆ ಪ್ರಶಸ್ತಿ ನೀಡಿ ಗೌರವಿಸುತ್ತಿದ್ದು, ಕಾರ್ಯಕ್ರಮದಿಂದ ರಾಜ್ಯದ ರೈತರಿಗೆ ಅನುಕೂಲವಾಗಲಿ ಎಂದು ಹೇಳಿದರು. ಮತ್ತು ಇದು ಒಂದು ರೀತಿ ಫಾರ್ಮರ್ಸ್ ರಿಯಾಲಿಟಿ ಶೋ ಒಂದು ಬ್ಯಾಕ್ಗ್ರೌಂಡಲ್ಲಿ ಮಾಡ್ತಾ ಇದ್ದಾರೆ. ಅದು ಇನ್ನೂ ಒಂದು ಒಳ್ಳೆಯ ಕಾನ್ಸೆಪ್ಟ್ ಅಂತ ಹೇಳಿ ನಾನು ಅನ್ನಿಸ್ತದೆ. ಹಾಗಾಗಿ ನಿಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ ದೂರದರ್ಶನದ ಎಲ್ಲ ಟೀಮ್ಗೆ ಇಂತಹ ಕಾರ್ಯಕ್ರಮವನ್ನು ಮಾಡಿ ರೈತರಿಗೆ ಹೆಚ್ಚು ಒಂದು ಉತ್ತೇಜನ, ಪ್ರೋತ್ಸಾಹ ಮತ್ತು ಅವರಿಗೆ ಆಸಕ್ತಿ ಮತ್ತು ಅವರಿಗೆ ಒಳ್ಳೆಯ ಒಂದು ಯೋಜನೆಗಳು, ಕಾರ್ಯಕ್ರಮಗಳು ತಲುಪುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಬಯಸಿ ನಾನು ಈ ತುಂಬ ಸಂತೋಷದಿಂದ ಶುಭವನ್ನು ಹಾರೈಸ್ತೀನಿ. ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ, ಶ್ರಮಜೀವಿಗಳನ್ನೇ ಸೆಲೆಬ್ರಿಟಿಗಳನ್ನಾಗಿ ನೋಡುವುದು ರೈತರಿಗೆ ಕೊಡುವ ನಿಜವಾದ ಗೌರವ. ದೇಶ, ಸಮಾಜ, ಸಂಸ್ಕೃತಿಯನ್ನು ಕಟ್ಟುವಲ್ಲಿ ಶ್ರಮಜೀವಿಗಳ ಪಾತ್ರ ಹಿರಿದು. ದೂರದರ್ಶನ ರೈತರ ರಿಯಾಲಿಟಿ ಶೋ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದರು. ರಿಯಾಲಿಟಿ ಶೋ ಅಂತ ಕರೆಯುವ ಪದ್ಧತಿ ಇದೆ ನಮ್ಮಲ್ಲಿ. ಸೊ ಇಂಥ ಸಂದರ್ಭದಲ್ಲಿ ರೈತರಿಗೆ ಸಂಬಂಧಿಸಿದಂತೆ ಒಂದು ರಿಯಾಲಿಟಿ ಶೋ ನಡೆಯುತ್ತೆ ಅಂತ ಅಂದರೆ ಅದು ದೂರದರ್ಶನದಿಂದ ಮಾತ್ರವೇ ಸಾಧ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದಕ್ಕಾಗಿ ದೂರದರ್ಶನದ ಎಲ್ಲ ಅಧಿಕಾರ ವರ್ಗದವರನ್ನ, ಶ್ರಮಜೀವಿ ವರ್ಗದವರನ್ನ, ತಾಂತ್ರಿಕ ವರ್ಗದವರನ್ನ, ಇವರೆಲ್ಲರನ್ನೂ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ. ಯಾರು ಶ್ರಮಜೀವಿಗಳನ್ನೇ ಸೆಲೆಬ್ರಿಟಿಗಳು ಅಂತ ಕರೆಯೋದಿದೆಯಲ್ಲ, ಅದು ನಿಜವಾಗಿ ದೇಶಕ್ಕೆ ಕೊಡತಕ್ಕಂಥ ಗೌರವ ಅಂತ ನನ್ನ ಭಾವನೆ. ಎಸ್.ವಿ. ಸುರೇಶ್, ದೂರದರ್ಶನ ಕೇಂದ್ರ ನಡೆಸುತ್ತಿರುವ ರೈತ ರಿಯಾಲಿಟಿ ಶೋ ಯಶಸ್ವಿಯಾಗಲಿ ಎಂದು ಹಾರೈಸಿದರು. ಅಂದ್ರೆ ಈ ತರದ ಕಾರ್ಯಕ್ರಮಗಳ ಅವಶ್ಯಕತೆ ನಮ್ಗೇನಿದೆ? ರೈತರು ಮಾಡ್ತಾ ಇದ್ದಾರೆ, ರೈತರು ಯಶಸ್ಸನ್ನ ಕಂಡಿದ್ದಾರೆ. ಆ ಕಂಡಿರುವಂತ ಯಶಸ್ಸನ್ನ ಇನ್ನಿತರ ರೈತರ ಮಧ್ಯೆ ಹಂಚುವಂತ ಕಾರ್ಯಕ್ರಮ. ಡಾ ವೇಮಗಲ್ ನಾರಾಯಣಸ್ವಾಮಿ, ದೂರದರ್ಶನ ಕೇಂದ್ರ ರೈತರನ್ನು ಪ್ರೋತ್ಸಾಹಿಸಲು ರೈತ ರತ್ನ ಕಾರ್ಯಕ್ರಮ ಆಯೋಜಿಸಿರುವುದು ಅಭಿನಂದನೀಯ ಎಂದರು. ಆದ್ರೆ ಯಾರಾದ್ರೂ ಎಂಥ ಮಹಾನ್ ವಿಜ್ಞಾನಿಗಳಾದ್ರು ಒಂದು ರಾಗಿ ಕಾಳು, ಒಂದು ಕುಂಬಳಕಾಯಿನ ತಯಾರು ಮಾಡಲಿಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಇಂಥ ಒಂದು ದೃಷ್ಟಿಯಲ್ಲಿ ನಾನಾದ್ರೂ ಹೇಳ್ತೀನಿ ಎಲ್ಲ. ಎ ಹನುಮಂತ್, ಕೃಷಿ ನಾಡಿನ ಬೆನ್ನೆಲುಬು. ಬದಲಾದ ಕಾಲಘಟ್ಟದಲ್ಲಿ ಕೃಷಿ ಮಾರುಕಟ್ಟೆ ತುಂಬಾ ಮುಖ್ಯವಾಗಿದೆ. ಆಹಾರ ಉತ್ಪಾದನೆಯಲ್ಲಿ ಕೃಷಿಕರ ಪಾತ್ರ ಹಿರಿದು ಎಂದು ಹೇಳಿದರು. ತುಂಬಾ ಮುಖ್ಯ. ಇದು ಕೇವಲ ಕೃಷಿಕರು ಮಾಡುವಂತ ಒಂದು ಕಾರ್ಯದಿಂದ ನಮಗೆ ಸಿಗುತ್ತೆ ಅನ್ನೋದನ್ನ ಮರಿಬಾರ್ದು. ಕೃಷಿ ನಾಡಿನ ಬೆನ್ನೆಲುಬು ಹೌದು. ಬಟ್ ಈಗ ಬದಲಾದ ಪರಿಸ್ಥಿತಿಯಲ್ಲಿ ಐ ಥಿಂಕ್ ಇಟ್ ರಿಕ್ವೈರ್ಸ್ ಸಮ್ ಸಾರ್ಟ್ ಆಫ್ ಇಂಟಿಗ್ರೇಷನ್. ಆ ನಿಟ್ಟಿನಲ್ಲಿ ಕೆಲಸಗಳು ಆಗ್ತಾ ಇದ್ದಾವೆ.